ವಿಶ್ ಯು ಹ್ಯಾಪಿ ಬರ್ತ್ಡೇ. ಮತ್ತೆ ಹ್ಯಾಪಿ ಬರ್ತ್ಡೇ ವಿಶ್ ಯು ಅಂತೆ. ಸುಖ ಪುರುಷ. ಹ್ಯಾಪಿ ಬರ್ತ್ಡೇ. ನೋಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಎಸ್, ಇವತ್ತು January 3rd ಆಫ್ಟರ್ನೂನ್ ಮಧ್ಯಾಹ್ನ 1:30 ಆಗಿದೆ. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಸ್, ಇವತ್ತು ನನ್ನ ಹುಟ್ಟದ ಹಬ್ಬ, ಹಾಗಾಗಿ ನಾನು ಈ ರೀತಿ ರೆಡಿ ಆಗಿದ್ದೀನಿ. ನಾರ್ಮಲ್ ಕುರ್ತಾನ ಹಾಕೊಂಡಿದ್ದೀನಿ. ಹೇಳಿದ್ನಲ್ಲ, ನಿನ್ನೆ ಶಾಪಿಂಗ್ ವ್ಲಾಗ್ ಮಾಡಿದ್ದೀನಲ್ಲ, ಅದರಲ್ಲಿ ಹೇಳಿದ್ದೀನಿ. ಯಾಕೋ ಇವಾಗ ತುಂಬ ಕುರ್ತಾಸ್ ಇಷ್ಟ ಆಗ್ತಿದೆ ಅಂತೇಳಿ, ಹಾಗಾಗಿ ಕುರ್ತಾನೇ ವೇರ್ ಮಾಡಿದ್ದೀನಿ. ಸ್ಪೆಷಲ್ ಅಂತ ಏನೂ ಇಲ್ಲ. ಬರ್ತಾ ಬರ್ಡೇ ಮಾಡ್ಕೊಳ್ಬೇಕು ಅನ್ನೋ ಕ್ರೇಜೇ ಹೊರಟೋಗಿದೆ. ದಿನ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಕೀಪ್ ವಾಚಿಂಗ್. ಆ್ಯಂಡ್ ಖುಷಿಗೆ ಇವತ್ತು ಸ್ಕೂಲ್, ಇವತ್ತು ಸ್ಯಾಟರ್ಡೆ ಅಲ್ವಾ, ಸ್ಕೂಲ್ ಇಲ್ಲ. ಅವಳಿಗೆ ಕ್ರಿಸ್ಮಸ್ ಹಾಲಿಡೇನೇ ನಡೀತಾ ಇದೆ. ಸ್ಕೂಲ್ ಇಲ್ಲ, ಬಟ್ ಡ್ಯಾನ್ಸ್ ಕ್ಲಾಸ್ ಇದೆ. 4:30 to 5:30 ಡ್ಯಾನ್ಸ್ ಕ್ಲಾಸ್ ಇದೆ. ಡ್ಯಾನ್ಸ್ ಕ್ಲಾಸ್ ಮುಗಿಸಿ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಡಿನ್ನರ್ ಮುಗಿಸ್ಕೊಂಬರುವ ಪ್ಲ್ಯಾನ್ ಇದೆ. ಇನ್ನೂ ನಮ್ಮ ಮನೇಲಿ ದೇವ್ರ ಪೂಜೆ ಮಾಡಿಲ್ಲ ಗೈಸ್. ಆ್ಯಕ್ಚುಲಿ ನೋಡಿ, ಎಲ್ಲ ಹಂಗೆ ಇದೆ. ಟೈಮ್ ಮಾತ್ರ 1:30 ಆಗಿದೆ. ಪೂಜೆ ಇನ್ನೂ ಆಗಿಲ್ಲ. ಆ್ಯಕ್ಚುಲಿ ಹೂವು ಇರಲಿಲ್ಲ ಮನೆಯಲ್ಲಿ ಪೂಜೆ ಮಾಡಲಿಕ್ಕೆ. ಔಟ್ಸೈಡ್ ಹೋಗಿ ತರೋದಕ್ಕೆ ಸ್ವಲ್ಪ ಬೈಕ್ ಪ್ರಾಬ್ಲಮ್ ಆಗಿತ್ತು. ಹಂಗಾಗಿ ಮನೆ ಹತ್ರನೇ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಫೈನಲಿ ಮನೆ ಹತ್ರ ಇವಾಗ ಬಂತು. ದೇವಸ್ಥಾನಕ್ಕೆ ಅಂತ ಹೇಳಿ ಕಟ್ಟಬೇಕು, ಇನ್ನೂ ಕಟ್ಟಿಲ್ಲ. ಕಟ್ಟಿ ದೇವ್ರ ಪೂಜೆ ಮಾಡಿ ಖುಷಿನ ಡ್ಯಾನ್ಸ್ ಕ್ಲಾಸಿಗೆ ಬಿಡಬೇಕು. ಅವ್ರೇನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ರೀ ನಿಮಗೆ. ನೋಡಿ, ಇಲ್ಲಿ ಏನು ಮಾಡ್ತಿದ್ದಾರೆ. ಇಲ್ಲಿ ನೀನು ನನ್ನ ಬರ್ಡೇಗೆ ವಿಶ್ ಮಾಡಲಿಲ್ಲ ಅಂದರೆ ಬೆಳಿಗ್ಗೆ ಮಾಡಿದ್ದೆ. ಇವಾಗ ಒಂದ್ಸಲಿ ವಿಶ್ ಮಾಡ್ಬಿಡು. ಹೇಳು, ವಿಶ್ ಯು ಹ್ಯಾಪಿ ಬರ್ತ್ಡೇ. ಫಸ್ಟ್ ಹ್ಯಾಪಿ ಬರ್ತ್ಡೇ, ಆಮೇಲೆ ವಿಶ್ ಯು ಅಂತೆ. ಹೇಳು, ವಿಶ್ ಯು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಗುಣ, ನೀನು ಮಾಡಲ್ವಾ? ಏನು ಹೇಳು? ಹ್ಯಾಪಿ ಬರ್ತ್ಡೇ. ಏಯ್, ಹ್ಯಾಪಿ ಬರ್ತ್ಡೇ. ಹೆಂಗನ್ನುತ್ತೆ ನೋಡು. ಕುಳ್ಳಿ 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 ಕುಳ್ಳಿ. ಏನದು? ಸೆಂಟ್ ಯಾರು ಕೊಟ್ಟಿದ್ದು? ಆ್ಯಕ್ಚುಲಿ ಅದು ನಮ್ಮ ಮನೆಯವರು ನೆನ್ನೆ ನನಗೆ ಅಂತ ಅಂದ್ಬಿಟ್ಟು ಪರ್ಚೇಸ್ ಮಾಡಿದ್ದು. ಬರ್ಡೇ ಗಿಫ್ಟಲ್ಲಿ ಇದೊಂದು. ನನಗೆ ಆ್ಯಕ್ಚುಲಿ ಈ ಒಂದು ಬ್ರ್ಯಾಂಡ್ ತುಂಬಾ ಇಷ್ಟ ಆಗುತ್ತೆ. ಹಂಗಾಗಿ ಇದನ್ನು ಗಿಫ್ಟ್ ಮಾಡಿದರು. ಅವಳು ಅದನ್ನು ಹಾಕಲೇ ಬಂದು ಹೊಡ್ಕೊಡು. ಅಲ್ಲಿ ಹೊಡಿತಾರ ಅವ್ರು. ಹೊರಗಡೆ ಹೋಗುವಾಗ ಹೊಡ್ಕೊಳ್ತೇವೆ. ಡ್ಯಾನ್ಸ್ ಕ್ಲಾಸ್ಗೆ ಪರ್ಫ್ಯೂಮ್ ಎಲ್ಲ ಹಾಕೊಂಡು ಹೋಗ್ಬಾರ್ದು, ನಿಮ್ಮ ಮ್ಯಾಮ್ ಬೈತಾರೆ. ಡ್ಯಾನ್ಸ್ ಮುಗಿಸ್ಕೊಂಡು ಹೊರಗಡೆ ಹೋಗ್ತೀವಲ್ಲ ಅವಾಗ. ಇವಾಗ ನಾವು ಎಲ್ಲಿಗೆ ಹೋಗ್ತೀವಿ? ಡ್ಯಾನ್ಸ್ ಕ್ಲಾಸಿಂದ ಬಂದ್ಬಿಟ್ಟು ಎಲ್ಲಿಗೆ ಹೋಗ್ತೀವಿ? ಡ್ಯಾನ್ಸ್ ಕ್ಲಾಸಿಂದ ಬಂದ್ಬಿಟ್ಟು ಪಾರ್ಕ್ಗೆ ಹೋಗ್ತೀವಿ. ಪಾರ್ಕಿಂದ ಮುಗಿಸ್ಕೊಂಡು ನೈಟು ಹೋಟೆಲ್ಗೆ ಡಿನ್ನರ್ ಮಾಡಕ್ಕೆ ಹೋಗ್ತೀವಿ. ಚೀಚಿ ತಿನ್ನಕ್ಕೆ ಹೋಗ್ತೀವಿ. ಪಾರ್ಟಿ ಮಾಡೋಕೆ. ಪಾರ್ಟಿ ಮಾಡೋಕ್ಕೆ. ನೋಡಿ, ನಾನೇ ಡಿನ್ನರ್ ಮಾಡಲಿಕ್ಕೆ ಅಂತ ಇದ್ದೀನಿ, ಇವಳು ಪಾರ್ಟಿ ಮಾಡಲಿಕ್ಕೆ ಅಂತೆ. ಹೂವು ಕಟ್ತಾ ಇದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಮನೆಯಲ್ಲಿ ಹೂವು ಕಟ್ಟೋ ದಾರ ಇಲ್ಲ. ಇದು ನಾರ್ಮಲ್ ಬಟ್ಟೆ ಹೊಲಿಯೋ ದಾರ ಇದೆಯಲ್ಲ, ಇದರಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ನೋಡುವ ಆಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಹೂವು ಎಲ್ಲ ಈ ರೀತಿ ಲೂಸ್ ತಗೊಂಡು ಕಟ್ಟಕ್ಕೆ ಹೋಗಲ್ಲ. ಡೈರೆಕ್ಟು ಮೊಳ ಕಟ್ಟಿರೋದಿರುತ್ತಲ್ಲ, ಅದನ್ನು ತೊಗೊಳೋದು. ಬಟ್ ಇವತ್ತು ಮನೆ ಹತ್ರ ಲೂಸ್ ಬಂದಿತ್ತು. ಏನು ಮಾಮಿಗೆ ಪೂಜೆ ಮಾಡೋಣ. ಇರು, ಮಾಮಿಗೆ ಪೂಜೆ ಮಾಡೋಣ ಆಯ್ತಾ? ಬೇಡವಾ? ಮೇಲ್ ಬರ್ತೀಯಾ? ಕೇಡಿ ಆಯ್ತವನೇ ಅವನು. ಬರ್ತಾ ಗ್ಯಾಸ್ ಮೇಲೆ ಕೂತ್ಕೊಬಿಡ್ತೀಯ ಅಲ್ಲ. ಎಲ್ಲ ಕಿತ್ತಾಕಕ್ ಬಂದ್ಲು. ಮಾಮಿಗೆ ಮುಟ್ಟಬಾರ್ದು. ಅವಳು ನೋಡಿ ಏನಂತವಳೆ. ಗುಣ, ಸುಡಪ್ಪ, ಸುಡು. ಕುಕ್ಕರ್ ಕೊಡು, ಸುಡು. ಅಲ್ಲ, ಎಲ್ರಿಗೂ ಆಯ್ ಮಾಡು.
ಸುಂದ್ರಿ ನನ್ ಕಿಸಿ ಕೊಡು ಅಂತ ಹೇಳ ಕಿಸಿ ಕೊಡ್ತಾವಳೆ. ಬಿಡಮ್ಮ, ಕೀಳ್ಬೇಡ ಬಿಡು. ಮಾಮಿದು ಹೂವ ಮುಟ್ಟೆ ಮಾಮಿ ಒಳ್ಳೇದ್ ಮಾಡಿಲ್ಲ. ಕೇಳಿಸ್ಕೊಂಡೇನೆ ಅಕ್ಕ ಹೇಳಿದ್ದು. ಗುಣ ಅದೆಲ್ಲ ಕೇಳಿಸಲ್ಲ ಅವಳಿಗೆ, ಕೇಳಿಸ್ಕೊಳ್ಳಿಲ್ವಂತೆ ನೋಡಿ. ಪಾಪು ಮಾಮಿ ಹೂವ ಮುಟ್ಟೆ ಮಾಮಿ ಒಳ್ಳೇದ್ ಮಾಡಿಲ್ಲ, ಗೊತ್ತಾಗ್ತಾ? ಕಿತ್ತಾಪತಿ ಹೆಣ್ಣು ಅದು ಬಿಡು. ಫೈನಲಿ ಹೊಸ್ಲು ರೆಡಿ ಮಾಡಿದೆ ನೋಡಿ. ಈ ಥರ ರೆಡಿ ಮಾಡಿದ್ದೀನಿ. ಬಟ್ ಇದು ನಿಜಕ್ಕೂ 5 ನಿಮಿಷನೂ ಅದೇ ಥರ ಇರಲ್ಲ ಗೈಸ್. ಯಾಕೆ ಗೊತ್ತಾ, ನಮ್ಮ ಮನೇಲಿ ಒಂದು ಕಿತಾಪತಿ ಹೆಣ್ಣಿದೆ. ಅವಳಿಗೇನಾದ್ರೂ ಇವಾಗ ಇಲ್ಲಿ ರಂಗೋಲಿ ಬಿಟ್ಟಿದ್ದೀನಿ ಅನ್ನೋದು ಗೊತ್ತಾದರೆ ಅಷ್ಟೆ, ನಾನು ದೇವ್ರ ಪೂಜೆ ಮಾಡೋಷ್ಟರಲ್ಲೇ ಎಲ್ಲ ಬಂದು ಕೊಂಚ್ಬಿಡ್ತಾಳೆ. ಆಲ್ಮೋಸ್ಟ್ ಮಕ್ಕಳಿರೋ ಮನೇಲೆಲ್ಲ ಹಂಗೆ ಅನಿಸುತ್ತೆ. ಅವ್ರಿಗೇನು ಅವು ಹೊಸ್ಲು ಮೇಲಿರೋ ರಂಗೋಲಿ ಕೆಡ್ಸೋದ್ರಲ್ಲಿ ಅದು ಏನು ಖುಷಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಫಸ್ಟು ಅವಳಿ ರಂಗೋಲಿನ ಹಾಳು ಮಾಡೋಷ್ಟರಲ್ಲಿ ನಾನು ದೇವ್ರ ಪೂಜೆ ಮಾಡಿ ಮುಗಿಸ್ಬಿಡ್ತೀನಿ. ಅವಳನ್ನಂತೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ನೋಡಿ ರೂಮ್ನಲ್ಲಿ ಕೂಡಾಕ್ಬಿಟ್ಟಿದ್ದೀನಿ, ಬಂದರೆ ಎಲ್ಲ ಹಾಳು ಮಾಡಿಬಿಡ್ತಾಳೆ ಅಂತ. ಈಗ ದೇವ್ರ ಪೂಜೆ ಮಾಡಿಬಿಡುವ. ಸಿಂಪಲ್ಲಾಗಿ ಮನೇಲಿ ಈ ರೀತಿ ಒಂದು ಪೂಜೆನ ಮಾಡಿದೆ. ನಾನು ಜಾಸ್ತಿ ಅಂದರೆ ಹರಿಬರಿ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಅಂದರೆ ದೇವ್ರ ಪೂಜೆ ಮಾಡಬೇಕು ಅಂದರೆ ಎಕ್ಸಾಕ್ಟಾಗಿ ಈ ಟೈಮ್ಗೆ ಹಾಕ್ಬಿಡಬೇಕು, ಫಾಸ್ಟಾಗಿ ಮಾಡಿಬಿಡ್ಬೇಕು, ಆ ಥರ ಮಾಡೋದಕ್ಕೆ ಹೋಗಲ್ಲ. ಅದು ಎಷ್ಟೇ ನಿಧಾನ ಆದರೂ ಸರಿ, ತುಂಬ ನಿಧಾನವಾಗಿ ತಾಳ್ಮೆಯಿಂದ ಎಷ್ಟು ಲೇಟ್ ಆದ್ರೂ ಪರವಾಗಿಲ್ಲ, ನಾನು ನಿಧಾನವಾಗಿ ಒಂದು ದೇವ್ರ ಸಾಮಾನ ಬೆಳಗೋದಾಗಿರ್ಬೋದು, ದೇವ್ರ ಮನೇನ ರೆಡಿ ಮಾಡೋದಾಗಿರ್ಬೋದು, ಪೂಜೆ ಮಾಡ್ಬೋದಾಗಿರ್ಬೋದು, ಪ್ರತಿಯೊಂದನ್ನು ನಾನು ನಿಧಾನವಾಗೇ ಮಾಡ್ತೀನಿ. ಸೊ ಹಾಗಾಗಿ ಇಲ್ಲೂ ಅಷ್ಟೇ, ನಾನು ಪೂಜೆ ಮಾಡೋಷ್ಟರಲ್ಲಿ ಆಲ್ಮೋಸ್ಟು 1:45-2 ಗಂಟೆ ಆಗಿತ್ತು. ಬಟ್ ಮನಸ್ಸಿಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನನಗೆ. ಫಾಸ್ಟಾಗಿ ಪೂಜೆ ಮಾಡೋದಕ್ಕಿಂತ ನನಗೆ ಈ ರೀತಿ ನಿಧಾನವಾಗಿ ದೇವ್ರ ಪೂಜೆನ ಮಾಡೋದ್ರಲ್ಲಿ ನನಗೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ, ಕಂಪ್ಲೀಟ್ನೆಸ್ ಫೀಲ್ ಆಗುತ್ತೆ. ಇವತ್ತು ಹುಣ್ಣಿಮೆ ಪ್ಲಸ್ ನನ್ನ ಬರ್ಡೇ ದಿನ ಆಗಿದ್ದರಿಂದ ಈಗಿತ್ತು ನಮ್ಮ ಮನೇಲಿ ಪೂಜೆ. ಈಗಷ್ಟೇ ಪೂಜೆ ಆಯಿತು ನೋಡಿ, ಆಗಲೇ ಬಂದವಳೆ ಖುಷಿ. ಗುಣ, ರಂಗೋಲಿ ಮುಟ್ಟಬಾರ್ದು ಆಯ್ತಾ? ರಂಗೋಲಿ ಮುಟ್ತಂಗೆ ಒಳಗಡೆ ಹೋಗು, ತುಳಿಬಾರ್ದು, ತುಳಿದಂಗೆ ಒಳಗಡೆ ಹೋಗು. ಹೆಂಗೆ ಹೋಗ್ತಾಳೆ ಅಂತ. ತುಳಿಬೇಡ, ಹಾಗೆ ಹೋಗು ಒಳಗಡೆ, ನಡಿ ಒಳಗಡೆ. ತುಳಿಬಾರ್ದು ಮಾಮಿ, ಏಯ್ ತುಳಿಬಾರ್ದು, ದಾಟು, ಕೈ ಕೊಡು. ಬರಲ್ಲ, ತುಳಿದ್ಬಿಟ್ಟು ಅವಳು ಮಾಡ್ಬಿಡ್ತದೆ ಎಲ್ಲನೂ. ನಡಿ ನಾಷ್ಟ ಮಾಡಿ. ಬಿಗ್ ಬ್ರೂಸ್ಲಿ ಏನದು, ಬ್ರೋಸ್ಕಿ ಅದೆಲ್ಲನೂ ಮಾಡೋವರೆಗೂ ಬರೀ ಮೊಬೈಲ್ ನೋಡಿರೋದೇನೆ. ಅಂದರೆ ನೈಟು ಡಿನ್ನರ್ಗೆ ಯಾವ ಹೋಟೆಲ್ಗೆ ಹೋಗೋದು, ಯಾವ ರೆಸ್ಟೋರೆಂಟ್ಗೆ ಹೋಗೋದು ಅಂತ ಅಲ್ವಾ? ಕೊನೆಗೂ ಮಧ್ಯಾಹ್ನ 3:30 ಆಯಿತು, ಇನ್ನೂ ಡಿಸೈಡ್ ಮಾಡಿಲ್ಲ. ಬಿಗ್ ಬ್ರೂಸ್ಕಿ ಕಣೆ. ಎಲ್ಲಿರೋದದು? ಇಲ್ಲೊಂದು ಬ್ರಾಂಚ್ ಐತಿ, ಯಶವಂತಪುರ. ಇವಾಗ ಇಲ್ಲಿಂದ ಡಿನ್ನರ್ ಮಾಡಲಿಕ್ಕೆ ಯಶವಂತಪುರಕ್ಕೆ ಹೋಗ್ಬೇಕಾ? ಯಶವಂತಪುರ ಏನು ಪಾಕಿಸ್ತಾನದಲ್ಲಿ ಆಯ್ತು? ಎಲ್ಲೈತಾ? ಇಲ್ಲೇ ಯಶವಂತಪುರ ಹತ್ರ ಕಣೆ. ಖುಷಿ, ನಾನಂತೂ ಒಂದಿನೂ ಕೇಳಿಲ್ಲ ಹೆಸರೇ ಏನೋ ಬಿಗ್ ಬ್ರೂಸ್ಕಿ. ಅದು ನೋಡು ಬಾ ಎಲ್ಲಿಗೆ ಹೋಗ್ತೀವಿ ಏನು ಅಂತ. ಇನ್ನ ಗುಣ, ಬೂವ ತಿನ್ನಕ್ ಹೋಗೋಣ? ಖುಷಿ, ನೀನ್ ತಿಂತ್ಯಾ? ನನ್ನ ಕೇಕು ಆಮೇಲೆ ಸ್ವೀಟು ಅಷ್ಟೇ. ನೀನು ಅಮ್ಮನ ಬರ್ತಡೆಗೆ ಏನು ಗಿಫ್ಟೇ ಕೊಡ್ಲಿಲ್ಲ. ಯಾಕೆ ಕೊಡಲಿಲ್ಲ? ಅದೇನದು ಹಿಂದೆಗಡೆ ಫ್ರಾಕ್ ಎತ್ಕೊಂಡೈತಲ್ಲ, ಓಯ್ ಬೈಲಿ ಕೊಳ್ಳಿ. ನೀನು ಕೊಟ್ಟಾ? ಗಿಫ್ಟ್ ಕೊಡು, ನನಗೆ ಗಿಫ್ಟ್ ಕೊಡು. ವಾವ್, ಇದು ನಿಮ್ಮ ಅಪ್ಪಂದು, ನಿಂದೆಲ್ಲ.
ಅಪ್ಪನ ಬೇರೆ ನಾನು ಬೇರೆ ನಾನು. ಅಮ್ಮ ಹ್ಯಾಪಿ ಬರ್ತ್ಡೇ ವಿಶ್ ಯು. ಹೇಳ ಇನ್ನೊಂದ್ಸತಿ ಹೇಳ, ಇನ್ನೊಂದ್ಸಲ ಹೇಳು. ವಿಶ್ ಯು ಹ್ಯಾಪಿ ಬರ್ತ್ಡೇ. ಮತ್ತೆ ಹ್ಯಾಪಿ ಬರ್ತ್ಡೇ ವಿಶ್ ಯು ಅಂತೆ. ಹ್ಯಾಪಿ ಬರ್ತ್ಡೇ. ಸರಿ, ಟೈಮು 3:30, 4:30ಗೆ ಬೇಗ ಬೇಗ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಬಂದ್ಬಿಟ್ಮೇಲೆ ಹೋಗುವ. ಅಲ್ಲ 4:30ಇಂದ 5:30ಗೆ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡ್ಮೇಲೆ. ನಿದ್ದೆ ಬರ್ತಾ ಇದೆಯಾ? ಓಯ್ ನಿದ್ದೆ ಸುಖ ಪುರುಷ. ಯಾರಿಗೆ? ಬಟ್ಟೆ ಸರಿ ಬಿಡಪ್ಪ. ನೀನ್ ಹಿಂದೆ ಫ್ರಾಕ್ ಬಿಡು. ಮಗ ನೋಡ್ರಿ ಏನ್ ಆ ಗೋಡೆ ಇರಕ್ಕೆ ಬಿಡಲ್ಲ ಬಿಡು. ಹೋಗಿ ಬರೋದು, ಇದನ್ನ ಕಿಳೋದು, ಇದನ್ನೆಲ್ಲ ಕಿತ್ತಾಕಿರೋದು ಇದೇನೆ. ನಮ್ಮ ಮನೆ ಇಲಿ ಇದು. ಓಯ್ ಇಲ್ಲಿ ಯಾಕಂಗ್ ಕೇಳ್ತ್ಯಾ? ಇಲ್ಲಿ ಯಾಕೆ ಕಿಲ್ತಿಯ? ನೋಡು ಹೆಂಗ್ ಕಿಳ್ತಾಳೆ. ಇಲ್ಲಿ ಯಾಕೆ ನೋಡು ನೋಡು. ಚೆನ್ನಾಗಿ ಕಾಣಿಸ್ತಿದ್ದ ಅಮ್ಮ ನನ್ನ ಫೋಟೋದಲ್ಲಿ. ಆಯ್ ಗುಣ ಖುಷಿ ಚುಂಚವೆ ನಿನ್ ತಲೆ. ಆಯ್ ಗುಣ ಎಲ್ಲಿಗೆ ಹೋಗಿ ಚಿಲ್ಬೇಡ ಬಾ. ನಾವು ಹುಳ ಹುಳ ಕಚ್ಚಪ್ಪ ಕಚ್ಚು. ಹುಳ ಬಂತು ಬಂತು ಬಂತು. ಪೀಪ ಪೀಪ ಪೀಪ. ಎಸ್ ಖುಷಿನ್ ಸ್ಕೂಲ್ ಮುಗಿಸ್ಕೊಂಡು, ಸಾರಿ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಈಗ ಟೈಮ್ 6:15 ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿಂದ ಪ್ಲ್ಯಾನ್ ಚೇಂಜ್ ಆಗಿದೆ ಡಿನ್ನರ್ಗೆ. ಎಲ್ಲಿಗೆ ಏನು ಅಂತ ಹೇಳ್ತೀನಿ. ನನ್ನ ಕಾಲಕ್ಕೆ ಸ್ವಲ್ಪ ಹಾಕ್ಬಿಡಿ. ಹಾಂ ಬಾ, ಏನಾಗಲ್ಲ. ಎಸ್ ಗಾಯ್ಸ್, ಈಗ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಟೈಮ್ ಬಂದು 6:32. ನಮಗೆ ಸೀಟ್ ಬುಕ್ ಆಗಿರೋದು 7 o'clockಗೆ. ಟ್ರಾಫಿಕ್ ನೋಡಿದ್ರೆ ಫುಲ್ಲು ಟ್ರಾಫಿಕ್ ಜಾಮ್. ಫುಲ್ಲು ಟ್ರಾಫಿಕ್ ಜಾಮು. ಆನ್ ಟೈಮ್ ಹೋಗ್ತೀವ ಇಲ್ವಾ ಗೊತ್ತಿಲ್ಲ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಏನು ಯಾವ್ದ್ರಿ ನೀವು ಹೇಳಿದ್ದು? ಬ್ರೂಸ್ ಇವ್ರು ಹೇಳಿದ ಪ್ಲೇಸ್ಗೆ ಹೋಗ್ತಾ ಇಲ್ಲ, ಬೇರೆ ಪ್ಲೇಸ್ ಚೇಂಜ್ ಆಗಿದೆ. ಯಾವುದು ಅಂತ ನಮ್ಮ ಖುಷಿನೇ ಹೇಳ್ತಾಳೆ. ಎಲ್ಲಿಗೆ ಖುಷಿ? ಬಾರ್ಬಿಕಿ. ಎಕ್ಸಾಕ್ಟ್ ಆಗಿ 7 PM ನಾವು ರೀಚ್ ಆದ್ವಿ. ಇಲ್ಲಿ ಕಾರ್ನ ಬೇಸ್ಮೆಂಟಲ್ಲಿ ಪಾರ್ಕ್ ಮಾಡಿ ನಾವು ಡಿನ್ನರ್ ಮಾಡಲಿಕ್ಕೆ ಅಂತ ಹೊರಟಿದ್ವಿ. ಖುಷಿ ಅಂತೂ ಫುಲ್ಲು ಎಕ್ಸೈಟೆಡ್ ಆಗಿದ್ಲು, ಹೇಗಿರುತ್ತೆ ಏನು ಅಂತ. ಚೆನ್ನಾಗಿ ತಿನ್ಬೇಕು. ನಾನು ಸ್ಟಾರ್ಟಿಂಗ್ ಹೇಳ್ಬಿಟ್ಟಿದ್ದೆ, ನೀನು ಅನ್ಲಿಮಿಟೆಡ್, ನೀನು ಎಷ್ಟು ಬೇಕಾದ್ರೂ ಚಾಕ್ಲೇಟ್ಸ್ ತಿನ್ಬೋದು, ಐಸ್ ಕ್ರೀಮ್ಸ್ ತಿನ್ಬೋದು, ಕೇಕ್ ತಿನ್ಬೋದು ಅಂತ ಹೇಳಿ. ಎಸ್ ಗೈಸ್, ನಾವು ಬಂದಿರೋದು ಯಶವಂತಪುರನಲ್ಲಿರೋ ಅಂಥ ಆಬ್ಸಲ್ಯೂಟ್ ಬಾರ್ಬಿಕ್ಯೂಗೆ. ಅನ್ಲಿಮಿಟೆಡ್ ಫುಡ್ಡು, ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ನೋಡುವ ಹೇಗಿರುತ್ತೆ ಏನು ಟೇಸ್ಟು ಫುಡ್ಡು ಅಂತ ರಿವ್ಯೂ ಕೊಡ್ತೀನಿ. ಇದೇನಾ? ಯಾವುದು? ಹಾಂ, ಅಲ್ಲಿ ಕಾಣಿಸ್ತಿದೆ ನೋಡಿ, ABS ಅಂತ ಇದೆಯಲ್ಲ ಅದಲ್ವಾ? ಹಾಂ ಹಾಂ, ಅದೇ. ಖುಷಿ ಬಾರ ಬೇಗ, ಓಡು 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 ಓಡು. Absolute barbecue. ನಮ್ದೇನಾದರೂ ಬರ್ಡೇ ಇವೆಂಟ್ ಇದ್ದರೆ ಈ ರೀತಿ ಡೆಕೋರೇಷನ್ ಮಾಡಿ ಕೇಕ್ ಕಟ್ ಮಾಡಿಸ್ತಾರೆ. ಆ್ಯಂಡ್ ನಂದು ಕೂಡ ಇವತ್ತು ಬರ್ಡೇ ಇರೋದ್ರಿಂದ ಇಲ್ಲಿ ಕೇಕ್ ಕಟ್ ಮಾಡುವ.
ಎಲ್ಲಾದರೂ ಓಕೆ. ಇದು ಓಪನ್ ಮಾಡಿದ್ದಾರೆ, ಇಲ್ಲಿ ಫುಲ್ಲು ಕೆಂಡ ಹಾಕ್ತಾರೆ ನೋಡಿ ಬಂತು. हैंड वॉश किधर है सर इधर खाने के बाद हैंड वॉश करके होना चाहिए. ನೋಡಿ ಬಿಸಿ ಬಿಸಿ ಕೆಂಡ ಹಾಕಿದ್ದಾರೆ. ಖುಷಿ ಖುಷಿ ಓಯ್, ಅವಳು ಮುನ್ಸ್ಕೊಂಡ್ಬಿಟ್ಟಿದ್ದಾಳೆ ನನ್ನ ಹತ್ರ. ಮಾತಾಡಲ್ವಾ ನನ್ನ ಜೊತೆ? ನನಗೆ ಮ್ಯಾಮ್ ಎಷ್ಟು ಕೊಡಿ ಅಂದರೆ ಸ್ಟಾರ್ಟ್ ಮಾಡಿದ್ರು. ಆಯಿತು, ಇವಾಗ ಚಿಕನ್ ಎಲ್ಲ ಚೆನ್ನಾಗಿ ತಿನ್ನಬೇಕು. ಅಮ್ಮ ಅಲ್ಲಿ ಗೋವಾದಲ್ಲಿ ಇತ್ತಲ್ಲ ಹಂಗೆ ಬೇಡು. ಇದೇನೋ ಚಿಕನ್ ಕೀಮಾ ಕಬಾಬ್ ಅಂತ ಬಂದಿದೆ. ಟೇಸ್ಟ್ ಮಾಡಿ ಹೇಳ್ತೀನಿ. ಈ ಡಾಕ್ಟರ್ ನೋಡ ಹಂಗಲ್ಲ ಅಪ್ಪ ನಾನು ತಿನ್ನಲ್ಲ ಇದು ನೋಡಿ ತಗೋ ಇದನ್ನು ಇದು ಎಕ್ಸ್ಟ್ರಾ ತಿನ್ಬೇಕಾ? ಗುಣ ತಿನ್ನು. ಕೂಚು ನೀನು ಚೆನ್ನಾಗಿದೆ ಸೇಮ್ ನಮ್ಮ ನಾಟಿ ಸ್ಟೈಲು. फ्रेंच फ्राइज इसमें डाल दो you know what is this potato फ्रेंच फ्राइज है सॉस ಇದು ಪೊಟ್ಯಾಟೊ ಅಂತೆ. ಆ್ಯಕ್ಚುಲಿ ನಾನು ಲೂಲು ಮಾಲ್ನಲ್ಲಿರುವಂಥ ಬಾರ್ಬಿಕ್ಯೂಗೆ ಹೋಗಿದ್ದೀನಿ. ಅಲ್ಲಿಗಿಂತ ಆಬ್ಸಲ್ಯೂಟ್ ಬಾರ್ಬಿಕ್ಯೂ ಟೇಸ್ಟ್ ಚೆನ್ನಾಗಿದೆ. ಇದು ಇಂತ ಇದು ಅನ್ಲಿಮಿಟೆಡ್ ಗೈಸ್. ನೀವು ಇರ್ತಿ ಎಷ್ಟಾದರೂ ತಿಂತಾ ಇರಿ, ತಗೊಬಂದು ಈ ರೀತಿ ಬಡಿಸ್ತಾನೆ ಇರ್ತಾರೆ. ಬಂತು ನೋಡಿ, ಇದೆಲ್ಲ ವೆಜ್ಜು ಅಂದರೆ ಪ್ರಾನ್ಸು. ಇಲ್ಲ ವೆಜ್ಜು ನಾನ್ ವೆಜ್ ಬೋತು. ಪೈನಾಪಲ್ ಪನ್ನೀರು, and पनीर है ಇದು ಪೈನಾಪಲ್. क्योंकि ये सेट वाला हीट होगा सर. ये क्या है मशरूम पनीर ಬರ್ತದಲ್ಲ ಕುಚು. ಗುಣ ತಿನ್ನು ಗುಣ. ಆ ಕಾಳು ಕೊಡ್ರಿ, ತಿಂತಾಳೆ. ನೋಡಿ ಗೈಸ್, ಖಾಲಿ ಆಗ್ತಿದ್ದಂಗೆ ತಂದು ಈ ರೀತಿ ಇಡ್ತಾರೆ. ಎಸ್, ಊಟ ಎಲ್ಲನೂ ಮುಗೀತು. ಅಂದರೆ ನಾವಿನ್ನು ಸ್ಟಾರ್ಟರ್ಸಲ್ಲೇ ಇದ್ದು ಫುಡ್ ರಿವ್ಯೂ ಕೊಡ್ತೀನಿ ಇವಾಗ. ಆ್ಯಕ್ಚುಲಿ ಇದು ಬಂದು ಆಬ್ಸಲ್ಯೂಟ್ ಬಾರ್ಬಿಕ್ಯೂ. ಲೂಲು ಮಾಲ್ನಲ್ಲಿ ಒಂದು ಬಾರ್ಬಿಕ್ಯೂನ ಅಂದರೆ ಬರೀ ಬಾರ್ಬಿಕ್ಯೂನ ಟ್ರೈ ಮಾಡಿದ್ದೆ. ಬಟ್ ಕಂಪೇರ್ ಟು ದಟ್ ನನಗೆ ಅದಕ್ಕಿಂತ ಇಲ್ಲಿ ತುಂಬಾ ಟೇಸ್ಟ್ ಇಷ್ಟ ಆಯಿತು. ಸ್ವಲ್ಪ ನಮ್ಮ ನಾಟಿ ಸ್ಟೈಲ್, ನಾವು ಸ್ವಲ್ಪ ನಾಟಿ ಸ್ಟೈಲ್ನ ಪ್ರಿಫರ್ ಮಾಡ್ತೀವಿ. ಆ ರೀತಿ ಪ್ರಿಫರ್ ಮಾಡೋರು ಇಲ್ಲಿ ಬಂದು ಯಶವಂತಪುರದಲ್ಲಿ ಇರುವಂಥ ಈ ಒಂದು ಆಬ್ಸಲ್ಯೂಟ್ ಬಾರ್ಬಿಕ್ಯೂಗೆ ಬಂದು ಟ್ರೈ ಮಾಡ್ಬೋದು. ಫುಡ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಫುಡ್ ಆಗಿರ್ಬೋದು, ಡೆಸರ್ಟ್ ಆಗಿರ್ಬೋದು, ಎಲ್ಲನೂ ಅಷ್ಟೇ. ಎಸ್, ಊಟ ಎಲ್ಲ ಮುಗಿಸಿ ಕೊನೆಯಲ್ಲಿ ಮನೆಗೆ ಹೊರಡೋ ಟೈಮಲ್ಲಿ ಬರ್ಡೇ ಕೇಕ್ ಕಟ್ ಮಾಡ್ತಾ ಇದ್ದೆ ನಾನಿಲ್ಲಿ. ಇಲ್ಲಿ ವಾಲ್ಯೂಮ್ನ ಮ್ಯೂಟ್ ಮಾಡಿದ್ದೀನಿ, ಯಾಕೆಂದರೆ ಸಾಂಗ್ ಪ್ಲೇ ಮಾಡಿದ್ರು, ಕಾಪಿರೈಟ್ಸ್ ಬರುತ್ತೆ ಅಂತ ಹೇಳಿ ನಾನಿಲ್ಲಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ವಾಯ್ಸ್ ಕೊಡ್ತಾ ಇದ್ದೀನಿ. ಫೈನಲಿ ಈಗಿತ್ತು ನನ್ನ ಬರ್ತ್ಡೇ ಸೆಲೆಬ್ರೇಷನ್. ಸಿಂಪಲ್ಲಾಗಿ ಕ್ಯೂಟಾಗಿ ಒಂಥರ ಖುಷಿ ಅನ್ನಿಸ್ತು. ಇವತ್ತಿನ ಡೇನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮನೆಗೆ ಬಂದ್ವಿ. ಈಗ ಟೈಮ್ ಬಂದು 10:15. ಪಾಪುದು ಎಲ್ಲ ಊಟ ಆಯಿತು, ಖುಷಿದೂ ಆಯಿತು, ನಮ್ಮದು ಚೆನ್ನಾಗಾಯಿತು. ಈಗ ಮಲ್ಕೊಳ್ಳೋದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.